ಹಾಯ್ ಗಾಯ್ಸ್, ಇವತ್ತು ನನ್ನ ವಿಡಿಯೋ ಸ್ಟಾರ್ಟ್ ಆಗ್ತಾ ಇರೋದು ನನ್ನ ಕ್ಲಾಸಿಂದ. ಇವತ್ತು ನಾವು ಅಂತರ್ಜಾಲದಲ್ಲಿದ್ದೀವಿ ಆ್ಯಂಡ್ ವೀಕೆಂಡ್ ಕ್ಲಾಸ್. ಸೊ ಇವತ್ತು ಏನೆಲ್ಲ ಮಾಡ್ತೀವಿ, ಹೆಂಗೆಲ್ಲ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಓಕೆ? ಹೌದು ಗಾಯ್ಸ್, ಇದು ನನ್ನ ಲಾಸ್ಟ್ ಸ್ಯಾಟರ್ಡೆ ವಿಡಿಯೋ ಆಗಿರುತ್ತೆ. ಲಿಟಲ್ ಫನ್ ಜೊತೆ ಕ್ಲಾಸ್ ಹೇಗೆಲ್ಲ ಇರುತ್ತೆ ಅಂತ ನೋಡ್ಕೊಂಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅವತ್ತಿನ ಮಾರ್ನಿಂಗ್ ಮತ್ತೆ ಆಫ್ಟರ್ನೂನ್ ಎರಡೂ ಕೂಡ ಎಂಬ್ರಾಯ್ಡರಿ ಕ್ಲಾಸೇ ಇರುತ್ತೆ. ಈ ವರ್ಕ್ ಎಲ್ಲ ನಾನ್ ಮಾಡಿದ್ದೀನಂತ ನೀವು ಶಾಕ್ ಆಗ್ಬೇಡಿ, ಇದನ್ನೆಲ್ಲ ಮಾಡಿರೋದು ನಮ್ಮ ಮ್ಯಾಮ್. ಚೇರ್ಸ್ ಅಷ್ಟು ಕಂಫರ್ಟ್ ಇರಲ್ಲ ಅಂತ ಶಿಸ್ತಾಗೆಲ್ಲ ಬಂದು ಕೆಳಗ್ ಕೂತ್ಬಿಟ್ಟು. ನೀವೆಲ್ಲ ಆಂತರ್ಯಾಗ ಹಾಯ್ ಮಾಡಿ, ಆದ್ರೆ ನನ್ ಗೆಳತಿಯರ್ ನಿಮ್ಗೆ ಹಾಯ್ ಮಾಡ್ತಾರೆ. ಗಾಯ್ಸ್, ಶುಭಾಶಯ. ನ್ಯೂ ಇಯರ್ ಮುಗ್ದು ಇಷ್ಟು ದಿನ ಆದ್ಮೇಲೂ ಕೂಡ ನೆನೆಸ್ಕೊಂಡು ನಿಮ್ಗೆಲ್ಲ ಹ್ಯಾಪಿ ನ್ಯೂ ಇಯರ್ ಹೇಳ್ತಿದ್ದಾರೆ ಅಂತ ಅಂದ್ರೆ ನೀವು ಮಾಡ್ಬೇಕಾಗಿರೋದು ರಿಟರ್ನ್ ವಿಶ್ ಮರಿಬಾರ್ದು. ನಾವಿಷ್ಟು ದಿನ ಮಾಡಿದ ಹ್ಯಾಂಡ್ ಎಂಬ್ರಾಯ್ಡರಿಗೂ ಇವಾಗ ಮಾಡ್ತಿರೋ ಹ್ಯಾಂಡ್ ಎಂಬ್ರಾಯ್ಡರಿಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಅಂಡ್ ಆಲ್ಸೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನಿಮಗೂ ಕೈ ಕೊಡ್ತೀನಿ ಬನ್ನಿ. ಅಶ್ವಿನಿ ಅವರೇ ವಿಡಿಯೋ ಲೆಂತ್ ಆಗುತ್ತೆ, ಕೈ ಕೊಡಿ. ಅದು ಕೆಮ್ಮಾಗ್ಬಿಟ್ಟೈತೆ, ಅದಕ್ಕೆ ಕೆಮ್ಮು. ಬಾವ್ ಆಂಟಿ ಅದು ಕಾಫಿ ಹಾಕೊಡ್ತಿದ್ರೆ ಅದಕ್ಕೆ ಕೆಮ್ಮಾಗ್ಬಿಟ್ಟೈತೆ. ಈ ತರ ಯೋಚನೆ ನನಗ್ ಮಾತ್ರ ಬರುತ್ತಾ ಇಲ್ಲ ಎಲ್ಲರಿಗೂ ಬರುತ್ತಾ ಗೊತ್ತಿಲ್ಲ. ಟೀ ಫ್ಲಾಸ್ಕ್ಗೆ ಯಾವತ್ತಾದ್ರೂ ಕೆಮ್ಮು ಬರುತ್ತಾ? ಅದು ವಿತ್ ಸೌಂಡ್. ಯಪ್ಪ, ಇವತ್ತು ಇವರಿಬ್ರು ಜೀನ್ಸ್, ನಾನು ಒಬ್ಳೆ ಟ್ರೆಡಿಷನಲ್. ಏನು ಏನು ಅವ್ರು ಹೆಂಗೆ ಗೊತ್ತಾನೆ ಕೊಡ್ಬೇಕು, ಕೊಟ್ಬಿಡಿ. ಒಂದು ನಿಮಿಷ ಬಂದೆ. ಅಲ್ಲಿ ಮ್ಯಾಮ್ ಹೇಳದ್ ಅವ್ರು ನೋಡಲ್ಲ, ನೀವೇ ನೋಡಿ. ಹರ್ಟ್ ಮಾಡೋರು ಇಲ್ಲ, ಚೆನ್ನಾಗಿ ಕಾಣ್ತೈತೆ.
ಅಶ್ವಿನಿ ಸ್ಮೈಲ್. ಇವ್ರು ನನ್ಗೆ ಏನಂತಿದ್ದಾರೆ ಅಂದ್ರೆ, ಏನಂದ್ರಿ ಹೇಳಿ? ಮರ್ವಿನ್ ಕೈಲೆ ಅಂತ ಮರ್ವಿನ್ ಕೈಲೆ ಅಂತ. ಬ್ರೈನ್ ತುಂಬಾ ಶಾರ್ಪ್ ಇದೆ. She misunderstood. ಇವಾಗ ಅನ್ಮಡಿ ಹೇಳ್ತೀನಿ, ಅನ್ಮಡಿ ಹೇಳ್ತೀನಿ ಆಯ್ತಾ. ಅಲ್ಲಿ ಹೇಳ್ಸ್ಕೊಂಡ್ ಬಂದಿದ್ನ ಇಲ್ಲಿ ಬರೋಷ್ಟು ಇಲ್ಲ, ಬರೀ ರಾಂಗ್ ನಾನು ಹಾಕದ್ನೆಲ್ಲ ಸೀರಿಯಸ್ ಆಗಿ ತಗೊಂಡ್ಬಿಟ್ರೆ ಹೆಂಗೆ ಬರ್ತೀರ. ಪರಿಚಯ ಮಾಡಿಸಿ. ಇಲ್ಲಿರೋ ಅಷ್ಟು ಜನ ನನ್ನ ಗೆಳತಿಯರು. ಹಾಯ್ ಮಾಡಿ ಎಲ್ರು ವ್ಲಾಗ್ಗೆ, ಲಕ್ಷ್ಮಿ ವ್ಲಾಗ್. ಹರ್ಷಿತಾ ಗೆಳತಿ, ಶೀತರವರು ಸ್ವಲ್ಪ ಮುಂದೆ ಬನ್ನಿ. ಹಾಯ್ ಮಾಡಿ ವ್ಲಾಗ್ಗೆ. ಅವರು ವರ್ಷ ಅವರು ಭಾವನ, ಅವರು ತ್ರಿವೇಣಿ, ಅವರು ನಳಿನಿ. ಶ್ರೇಯಾ ಇವರು ಪಕ್ಕದಲ್ಲಿರೋರು ನನ್ನ ಗೆಳತಿಯರು, ಬಟ್ ಅವರ ಹೆಸರು ಗೊತ್ತಿಲ್ಲ. ಅವ್ರ ಕೀರ್ತನ ಗೊತ್ತು, ಅವ್ರು ಗೊತ್ತಿಲ್ಲ. ಇವರು ನಳಿನಿ. ಇನ್ನೊಂದ್ಸತಿ ಏನಾದ್ರು ಕಟ್ಟರ್ ಕೇಳಿದ್ರೆ ಯಾರು ಅಂದ್ಬಿಡಿ. ಇವರು ಭಾವನಾ ಅಕ್ಕ ಅಲ್ಲ, ಆಮೇಲೆ ವಾಯ್ಸ್ ಆಗ್ತೀನಿ. ಇವರು ಹರ್ಷಿಣಿ. ನಮ್ಮಿಬ್ಬರ ಪರಿಚಯ ನಿಮಗೆ ಆಲ್ರೆಡಿ ಅವಾಗವಾಗ ಬರ್ತಾ ಇರ್ತಾರಲ್ಲ ಮಧ್ಯ ಬೇಡ ಅಂದ್ರು. ಎಕ್ಸ್ಪ್ರೆಷನ್ಗೋಸ್ಕರ ಅಷ್ಟೇ. ಅಷ್ಟೇ ಪರಿಚಯ ಮಾಡಿಸಾಗಿದೆ ಎಲ್ಲರನ್ನೂ. ಊಟ ಮಾಡಬೇಕು, ಬಟ್ ಇವರಿಬ್ರು ಬರ್ತಿಲ್ಲ. ಯಾರಿಬ್ರು? ಇವರಿಬ್ರು. ಒಂದೇ ಒಂದು ಸ್ಪೂನ್ ಇದ್ದಿದ್ದ ಕಾರಣ ಊಟ ತಿನ್ನಿಸೋ ಜವಾಬ್ದಾರಿ ಇದ್ದಿದ್ದು ಭಾವನ್ ಅವ್ರಿಗೆ. ಯಾಕಂದರೆ ಬಾಕ್ಸ್ 2 ಇತ್ತಲ್ವಾ, ಸೊ ನಾನೊಂದ್ಸಲ ನೀನೊಂದ್ಸಲ ಅನ್ನೋದು ಟೈಮ್ ವೇಸ್ಟ್ ಆಗುತ್ತೆ ಅಂತ ಭಾವನವರು ಅವರೇ ತಿನ್ನಿಸ್ಬಿಟ್ರು. ಏನೋ ಎಮರ್ಜೆನ್ಸಿ ಅಂತ ಹರ್ಷಿನಿಯವ್ರು ಮನೆಗೆ ಹೋದ್ರು. ನಾವು ಕೂಡ ಊಟ ಮುಗಿಸ್ಕೊಂಡು ಕ್ಲಾಸ್ ಕಡೆ ಬಂದು. ಈ ಗ್ಯಾಪಲ್ಲಿ ಮಾರ್ನಿಂಗಿಂದ ಇಬ್ಬರಿಗೂ ಸರ್ಪ್ರೈಸ್ ಅಂತ ಹೇಳಿದ್ದೆ. ಊಟ ಆಯ್ತು, ಒಬ್ರು ಮನೆಗೆ ಹೋದ್ರು. ಇವಾಗ ನಾವಷ್ಟೇ ಇರೋದು. ಇವತ್ತು ಆಕ್ಚುಲಿ ಏನ್ ಗೊತ್ತಾ, ಲಕ್ಷ್ಮಿ ನಮ್ಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂದವ್ರೆ. ಏನು ಅಂತ ನಾವು ಆತರದಿಂದ ಒಬ್ರು ಹೋಗ್ಬಿಟ್ರು, ಅವ್ರಿಗೂ ಸೇರ್ಸೆ ಇತ್ತು. ಸೊ ಇವ್ರು ಒಬ್ರಿದ್ದಾರೆ. ನೋಡೋಣ ಹೆಂಗಿರ್ತವ್ರ ಎಕ್ಸ್ಪ್ರೆಷನ್ ಆಗಿ. ನೋಡೋಣ, ನೀವು ನೋಡಿ. ನೀವೇಳಿ ಗೈಸ್, ನಿಮ್ಗನ್ಸುತ್ತಾ ನಾನು ಅವ್ರಿಗೆ ನಿಜವಾಗ್ಲೂ ಸರ್ಪ್ರೈಸ್ ಕೊಡ್ತೀನಿ ಅಂತ? ಆ್ಯಕ್ಚುಲಿ ಒಂದು ಸರ್ಪ್ರೈಸ್ ಕೊಡೋ ಪ್ಲ್ಯಾನ್ ಇತ್ತು, ಬಟ್ ಅದು ಕಾರಣಾಂತರಗಳಿಂದ ಕ್ಯಾನ್ಸಲ್ ಆಯಿತು. ಆದರೆ ನಾನು ಅದನ್ನು ಭಾವನವ್ರಿಗೆ ಹೇಳಿರಲಿಲ್ಲ. ಯಾಕೆ ಅಂತಂದರೆ ನನಗೆ ಅವ್ರ ಕ್ಯೂರಿಯಸ್ ಜಾಸ್ತಿ ಆಗೋದು ಬೇಕಾಗಿತ್ತು. ಶನಿವಾರನೇ ನಮಗೆ ಲಾಸ್ಟ್ ಎಂಬ್ರಾಯ್ಡರಿ ಕ್ಲಾಸ್ ಆಗಿದ್ದರಿಂದ ಎಲ್ಲರೂ ಕೂಡ ಮ್ಯಾಮ್ ಹತ್ರ ಒಂದೊಂದು ಪಿಕ್ಚರ್ನ ಕ್ಲಿಕ್ ಮಾಡಿಸ್ಕೊತಾ ಇದ್ದು. ನನಗೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ನಮಗೆ ಬಂದಿರೋ ಅಂಥ ಎಂಬ್ರಾಯ್ಡರಿ ಮ್ಯಾಮ್ ಏನಿದ್ದಾರೆ, ಶಿ ಇಸ್ ರಿಯಲಿ ಕ್ಯೂಟ್, ಸ್ವೀಟ್. ಏಜ್ ಮ್ಯಾಟರೇ ಆಗಲ್ಲ ಅನ್ನೋದಕ್ಕೆ ಅವರೇ ಕಾರಣ.
ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ. ಅವ್ರನ್ನ ನೋಡಿ ನಮ್ಗೆ ಅನ್ನಿಸ್ಬೇಕು ನಾವು ಆ್ಯಕ್ಟಿವ್ ಆಗಿರ್ಬೇಕಂತ. ಏನು ಗೊತ್ತಾ, ಎಲ್ಲ ಓದಿ ಫುಲ್ಲು ಖಾಲಿ. ಆದರೆ ನಾವಿಬ್ಬರು ಮಾತ್ರ ಇದ್ದೀವಿ. ಯಾಕೆ ಅಂದರೆ ಭಾವನವ್ರಿಗೆ ಸರ್ಪ್ರೈಸ್ ಕೊಡಬೇಕಲ್ಲ. ಅವ್ರಿಗೆ ಮನೆಗೆ ಹೋಗೋವರೆಗೂ ಸರ್ಪ್ರೈಸ್ ಅಂದು ಅವ್ರಿಗೆ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತೈತೆ. ಸೊ ಆ ಸರ್ಪ್ರೈಸ್ ಏನಂತ ನಿಮಗೂ ತೋರಿಸ್ತೀನಿ. ನಿಜ ಸರ್ಪ್ರೈಸ್ ಕೊಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ನಿಜ ಸರ್ಪ್ರೈಸ್. ಸುಮ್ಮನೆ ಹೇಳ್ತಾ ಇದ್ದೀರಾ? ಏನಿರ್ಬೋದು ಗೆಸ್ ಮಾಡಿ. ನಾನು ಇರಲಿ ಅಂತ. ನೋ, ಏನಿರ್ಬೋದು. ನಾನು ಲೈಕ್ ನನ್ನ ಟೈಮ್ ಬರೋ ಗಂಟ ನಾನೆಲ್ಲ ಗೆಸ್ ಮಾಡಿದ್ನಲ್ಲ, ಮತ್ತೆ ನೀವೇನು ಹೇಳ್ತಾನೆ ಬೇರೆ. ಊಹೆ ಮಾಡೋಕ್ಕೂ ಆಗಲ್ಲ. ಸರ್ಪ್ರೈಸ್ ಇಲ್ಲ ನಿಜ. ಮತ್ತೆ ಹೇಳಿ, ಕ್ಲೂ ಕೊಡಿ. ಆಯ್ತು, ಇಂಟ್ ಕೊಡಿ. ಗೊತ್ತಾಗತ್ತೆ ನಿಮ್ಗೆ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ಗೊತ್ತಾಗುತ್ತೆ ಏನು ಅಂತ. ಮತ್ತೆ ನಮ್ಮ ಏನು ಭಾವನವರು ನಾನು ನೋಡಿ ಖುಷಿ ಪಡ್ತೀರಾ? ಶಾಕ್ ಆಗ್ತೀರಾ? ಖುಷಿ ಪಡ್ತೀರಾ? ಹಂಗೆ ರಿಯಾಕ್ಟ್ ಮಾಡ್ಬೇಕಾ ನಾನು ಇವಾಗ? ಮಾರ್ನಿಂಗಿಂದ ಅಷ್ಟು ಸಲ ಸರ್ಪ್ರೈಸ್ ಅಂದು ಸರ್ಪ್ರೈಸೇ ಕೊಡೋಕ್ಕಾಗಿಲ್ಲ. ಸೊ ಅಟ್ಲೀಸ್ಟ್ ಸ್ವೀಟಾಗಿ ಸ್ವೀಟ್ ತಿನ್ನಿಸಿ ಕಳ್ಸೋಣ ಅಂತ ಸ್ವೀಟ್ ತಗೊಂಡು ಅವ್ರಿಗೂ ತಿನ್ನಿಸಿ ನಾನು ತಿಂದು ಮನೆ ಕಡೆ ಬಂದು. ಆದರೆ ನೆಕ್ಸ್ಟ್ ಹಾಕೋ ವಿಡಿಯೋದಲ್ಲಿ ಸರ್ಪ್ರೈಸ್ ಅಂತೂ ಪಕ್ಕ ಇರುತ್ತೆ, ಮಿಸ್ ಮಾಡದೆ ನೋಡಿ. ಓಕೆ ಗಾಯ್ಸ್, ನಾನಿವಾಗ ಮನೆಗೆ ಬಂದಾಯಿತು. ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಇದೇ ಥರ ಸಪೋರ್ಟ್ ಮಾಡಿ. ಅವಾಗ ಹೊರಟಿದ್ದಕ್ಕೆ ಇವಾಗ ಬಂದಿದ್ದೀನಿ. ಟ್ರಾಫಿಕ್ ಬೆಟರ್, ಇವಾಗ ಸ್ವಲ್ಪ ಬೇಗ ಬಂದಿದ್ದೀನಿ. ಯಾವಾಗಲೂ ಇನ್ನೂ ಲೇಟ್ ಆಗ್ತಾಯಿತ್ತು. ಸೊ ಇದಿಷ್ಟು ನನ್ನ ವಿಡಿಯೋ ಆಗಿತ್ತು. ಯಾರೆಲ್ಲ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾನೇ ಇರಿ. ಆದಷ್ಟು ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ನಿಮ್ಮ ಪ್ರೀತಿ ಸಪೋರ್ಟ್ ನನಗೆ ಇದೇ ಥರ ಇರಲಿ. ಆ್ಯಂಡ್ ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಆಲ್ಸೋ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಯಾಕೆ ಅಂತ ಗೊತ್ತಲ್ಲ, ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಕ್ಚುಲಿ ಬೆಲ್ ಐಕನ್ ನಾನೇ ಇನ್ನೂ ಆನ್ ಮಾಡಿಲ್ಲ ಅಂತ ಅನಿಸುತ್ತೆ. ಒಂದ್ಸಲ ಚೆಕ್ ಮಾಡ್ತೀನಿ ಹೋಗ್ಬಿಟ್ಟು. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.